ಕರೆಂಟ್ ಸಮಸ್ಯೆಯಿಂದಾಗಿ ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಜನ ವಿಪರೀತವಾಗಿ ಪರದಾಡ್ತಾ ಇದ್ದಾರೆ. ಕರೆಂಟ್ ಸಮಸ್ಯೆಯಿಂದ ಬೆಂಗಳೂರಿನ ನೇರಳೆ ಮಾರ್ಗ ಮೆಟ್ರೋ ಸೇವೆ ಸ್ಥಗಿತವಾಗಿದೆ. ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಲ್ಲಿ ಈಗ ಜನವೋ ಜನ. BMRCL ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಚಲ್ಲಘಟ್ಟದಿಂದ ನೀವು MG ರೋಡ್ ತನಕ ಬರ್ಬೋದು. MG ರೋಡ್ ಟು ಬೈಯಪ್ಪನಹಳ್ಳಿ ಹೋಗೋಕ್ಕಾಗಲ್ಲ. ಬೈಯಪ್ಪನಹಳ್ಳಿಯಿಂದ ಮುಂದೆ ನೀವು ಸಂಚಾರವನ್ನು ವೈಟ್ ಫೀಲ್ಡ್ ತನಕ ಮಾಡ್ಬೋದು. ವಿದ್ಯುತ್ ಸಮಸ್ಯೆ ಸರಿಪಡಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಮೆಟ್ರೋದವರೇನೋ ಹೇಳಿದ್ದಾರೆ. ಕೆಲವರೆಲ್ಲ ಪಾಪ ಕಾದು ಸುಸ್ತಾಗಿ ಆಟೋ ಕ್ಯಾಬ್ಗಳ ಮುಖಾಂತರ ಜನ ಹೋಗ್ತಾ ಇದ್ದಾರೆ. ಯಾಕೋ ಇತ್ತೀಚೆಗೆ ಈ ಮೆಟ್ರೋದಲ್ಲಿ ಯಾಕೋ ತಾಂತ್ರಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಆಗಾಗ್ಗೆ ಯಾವುದಾದ್ರೂ ಒಂದು ರೂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಬಟ್ ಈಗಲೂ ಕೂಡ ಅದೇ ನೋಡಿ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಲ್ಲ, ಜನ ಅಂದರೆ ಜನ. ಇತ್ತೀಚೆಗೆ ತುಮಕೂರು ರೋಡ್ನಲ್ಲಿ ಹಸಿರು ಮಾರ್ಗದಲ್ಲಿ ಇದೇ ರೀತಿ ಸಮಸ್ಯೆ ಆಗಿತ್ತು. ಈಗ ನೋಡಿದ್ರೆ ನೇರಳೆ ಮಾರ್ಗದಲ್ಲಾಗಿದೆ. ಪಾಪ ಜನ ಇದ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಅದರಲ್ಲೂ ವೈಟ್ ಫೀಲ್ಡ್ಗೆ ಕನೆಕ್ಟ್ ಆಗುತ್ತೆ ಅಂತಂದರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಟೆಕ್ಕಿಗಳು ತುಂಬ ಹೋಗ್ತಾರೆ. ಅವ್ರಿಗೆ ಇವತ್ತು ವಿಪರೀತ ಸಮಸ್ಯೆ ಆಗಿದೆ. ಪವರ್ ಶೆಡ್ನ ಸಮಸ್ಯೆಯಿಂದಾಗಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಸದ್ಯ MG ರೋಡ್ನ ಮೆಟ್ರೋ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿ ಗಮನಿಸ್ತಾ ಇದ್ರಿ, ಈಗಾಗಲೇ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಆಗದೆ ಇದೀಗ ಆಟೋಗಳು ಜೊತೆಗೆ ಕ್ಯಾಬ್ಗಳ ಮೂಲಕವಾಗಿ ಹೋಗೋದಕ್ಕೆ ಪ್ಲಾನನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಈಗಾಗಲೇ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿ ಆರಂಭದಲ್ಲೇ ಹೇಳಲಾಗಿತ್ತು. ಆದರೆ ಅದು ಟೆಕ್ನಿಕಲ್ ಸಮಸ್ಯೆ ಅಲ್ಲ, ಪವರ್ ಡಿಸ್ಟ್ರಿಬ್ಯೂಷನ್ನ ಸಮಸ್ಯೆಯಿಂದಾಗಿ ಈ ಸಮಸ್ಯೆ ಕಾಣಿಸ್ಕೊಂಡಿದೆ. ಆದಷ್ಟು ಬೇಗ ಇದನ್ನು ಸರಿ ಮಾಡ್ತೀವಿ ಅನ್ನುವಂಥದ್ದನ್ನು BMRCLನ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಈಗಾಗಲೇ ಸುಮಾರು 1 ಗಂಟೆಗೂ ಕೂಡ ಹೆಚ್ಚಿನ ಸಮಯ ಆಯಿತು. ಕಂಪ್ಲೀಟ್ ಆಗಿ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ. ಈಗಾಗಲೇ ಹೊಯ್ಸಳ ಪೊಲೀಸರು ಕೂಡ ಇದೀಗ ಅನೌನ್ಸನ್ನು ಮಾಡಲಾಗುತ್ತೆ. ಸೊ ಯಾವ್ಯಾವ ಭಾಗಗಳಲ್ಲಿ ರೂಟ್ ಬಂದ್ ಆಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಟ್ರಾಫಿಕ್ ಆಗದೇ ಇರುವಂಥ ನಿಟ್ಟಿನಲ್ಲಿ ಜನರಿಗೆ ಗೈಡ್ ಮಾಡುವಂಥದ್ದನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ರಸ್ತೆಯ ಬದಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಮೆಟ್ರೋ ನಿಲ್ದಾಣದಿಂದ ಹೊರಗಡೆ ಬಂದು ಇದೀಗ ಜನ ಬಸ್ಸು ಜೊತೆಗೆ ಆಟೋಗಳ ಮೊರೆ ಹೋಗೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಮಾತನಾಡಿಸ್ತೀನಿ ಸರ್, ಹೇಳಿ, ಮೆಟ್ರೋ ಟ್ರಾವೆಲ್ ಮಾಡ್ತಾ ಇದ್ರಾ ಅಥವಾ ಮೆಟ್ರೋಯಿಂದ ಬರ್ತಾ ಇದ್ವಿ. ಈಗ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮೆಜೆಸ್ಟಿಕ್ ಇದೆ ಹೇಳ್ಬಿಟ್ರು MG ರೋಡೇ ಲಾಸ್ಟ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಎಷ್ಟು ಈ ಥರ ಇನ್ಫಾರ್ಮೇಷನ್ ಎಲ್ಲ ಇಂಟಿಮೇಷನ್ ಎಲ್ಲ ಏನಿಲ್ಲ. ಎಲ್ಲಿಗೆ ಹೋಗಬೇಕಾಗಿತ್ತು, ಎಷ್ಟು ಸಮಸ್ಯೆ ಆಗಬೇಕಾಗಿತ್ತು, ವೇಟ್ ಮಾಡ್ತಾ ಇದ್ದಾರೆ. ಸುಮಾರು 20 ನಿಮಿಷನೇ ವೇಟ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಕೂಡ ಇದ್ದಾರೆ. ಅದರಲ್ಲಿ ಕೂಡ ಪರ್ಪಲ್ ಲೈನಲ್ಲಿ ಟ್ರಾವೆಲ್ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುತ್ತೆ. ಇನ್ನೊಬ್ರು ಮಾತನಾಡಿಸ್ತೀನಿ, ಎಲ್ಲಿಗೆ ಹೋಗೋರು ಸರ್, ಎಷ್ಟು ಪ್ರಾಬ್ಲಮ್ ಆಯಿತು? ನಾವು ಇಂದಿರಾನಗರ್ಗೆ ಹೋಗಬೇಕು. ಸೊ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಪಿಕಪ್ ಮಾಡಿದ್ವಿ. ಅಲ್ಲಿ ಒಂದು ನೋಟಿಫಿಕೇಷನ್ ಇಲ್ಲ. ನಾವು 1-2 ದಿವಸಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊತೀವಿ. ಅದು ಎಲ್ಲ ಇಶ್ಯೂ ಏನಂದರೆ, ಮೊದಲೇ ಇನ್ಫಾರ್ಮೇಷನ್ ಕೊಟ್ಟರೆ ಸ್ಟೇಷನಲ್ಲಿ ನಾವು ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಬರ್ತೀವಿ ಮುಂದಕ್ಕೆ. ಸೊ ನಾವು ಅಲ್ಲಿಂದನೇ ಬೇಕಲ್ಲಿ ಬರ್ತಾಯಿದ್ವಿ, ಈಸಿ ಆಗ್ತಾಯಿತ್ತು. ಸೊ ಅದನ್ನು ಈಸಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇನ್ಫಾರ್ಮೇಷನ್ ಇಲ್ಲ. ಇನ್ಫಾರ್ಮೇಷನ್ ಇದ್ರೆ 2 ದಿವಸ ಅಲ್ಲ, 1 ವಾರ ಬೇಕಾದ್ರೆ ಅಡ್ಜಸ್ಟ್ ಮಾಡ್ತೀವಿ. ಆಟೋದವರೆಲ್ಲ 100-200 ಕೇಳ್ತವ್ರೆ. ನಮ್ದು ವೈಟ್ ಫೀಲ್ಡ್ವರೆಗೂ ಹೋಗಬೇಕು, ಮಾದೇಪುರ ಅವ್ರಿಗೆ ಕಷ್ಟ ಆದರೆ ಹೆಂಗೆ ಜೀವನ ಇದು? ಮೊದಲೇ ಆದರೂ ಇನ್ಫಾರ್ಮ್ ಮಾಡ್ಬೇಕಲ್ವ? ಟಿಕೆಟ್ ತೊಗೊಳ್ಳುವಾಗ ಇವಾಗ ಹೇಳಿದ್ರೆ 20 ರೂಪಾಯಿ 10 ರೂಪಾಯಿ ರಿಫಂಡ್ ಮಾಡ್ತಾರೆ. ಎಕ್ಸಿಟ್ ಗೇಟಲ್ಲಿ ವರ್ಕ್ ಆಗಲ್ಲ, ಏನಾಗಲ್ಲ. ಅವ್ರು ಏನು ಮಾಡೋದು? ಅವ್ರಿಗೆಲ್ಲ ಬೈಯಪ್ಪನಹಳ್ಳಿವರೆಗೂ ಕನೆಕ್ಟಿವಿಟಿ ಇದೆ ಅಂತಾರೆ. ಅಲ್ಲಿವರೆಗೂ ನಾವು ಹೇಗೆ ಹೋಗ್ಬೇಕು? ಇವಾಗ ಪಬ್ಲಿಕ್ ಎಲ್ಲ ಡ್ಯೂಟಿಗೆ ಹೋಗೋರು ಇದ್ದಾರೆ. ಸಹಜವಾಗಿ ಇದೀಗ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಮೆಟ್ರೋ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಆಟೋಗಳ ಮೇಲೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಕ್ಯಾಬ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಬಸ್ಗಳ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಆದರೆ ಕರೆಕ್ಟ್ ಟೈಮ್ಗೆ ಏನು ಪಿಕ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಅಸಮಾಧಾನಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಸಹಜವಾಗಿ ತಾವು ಬುಕ್ ಮಾಡಿರುವಂಥ ಕ್ಯಾಬ್ ಆಟೋಗಳಿಗೆ ಕಾಯ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಟ್ರಾಫಿಕ್ ಕೂಡ ಉಂಟಾಗ್ತಾ ಇದೆ. ಇದೀಗ ಸ್ಲೋ ಮೂವಿಂಗ್ ಕೂಡ ಇದೆ. ಇದೀಗ ಪೊಲೀಸರು ಕೂಡ ಎಲ್ಲೂ ಕೂಡ ಟ್ರಾಫಿಕ್ ಆಗದೇ ಇರುವಂಥ ನಿಟ್ಟಿನಲ್ಲಿ ಅವರಿಗೆ ರೂಟ್ ಡೈವರ್ಷನನ್ನು ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸೊ ಸದ್ಯಕ್ಕೆ MG ರೋಡ್ನಲ್ಲಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿರುವಂಥ ಕಾರಣಕ್ಕಾಗಿ ಇದೀಗ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.
BMRCL ಅವರು ಎಕ್ಸಾಕ್ಟ್ ರೀಸನನ್ನು ಹೇಳಬೇಕು. ತಾಂತ್ರಿಕ ಸಮಸ್ಯೆ ಅಂದರೆ ಏನು ಅನ್ಕೋಬೇಕು, ಯಾವ ಥರ ಸಮಸ್ಯೆ ಆಗ್ತಾ ಇದೆ. ಈಗೇನೋ ಕರೆಂಟ್ ಸಮಸ್ಯೆ ಅಂತಾರೆ. ಯಾಕೆ ಕರೆಂಟ್ ಸಮಸ್ಯೆ ಆಯಿತು? ಇಷ್ಟು ದೊಡ್ಡ ನೆಟ್ವರ್ಕನ್ನು ಇಟ್ಕೊಂಡಿರ್ತಕ್ಕಂಥ ಮೆಟ್ರೋದವರು ಇಂಥ ಕಾರಣಗಳಿಗೋಸ್ಕರ ನಾವು ಸಂಚಾರನೇ ಸ್ಥಗಿತ ಮಾಡ್ತೀವಿ ಅಂತಂದರೆ ತುಂಬ ಸಮಸ್ಯೆ ಆಗುತ್ತೆ. ಯಾಕೆ ಅಂದರೆ ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಅನಿವಾರ್ಯತೆ ಅವ್ರಿಗೆ. ನೀವು ಕೆಂಗೇರಿಯಿಂದ ವೈಟ್ ಫೀಲ್ಡ್ಗೆ ಹೋಗಬೇಕು ಅಂದರೆ ಬೈ ರೋಡ್ ನಿಮಗೆ 1.5 ಗಂಟೆ ಬೇಕು. ಅದೇ ಮೆಟ್ರೋದಲ್ಲಿ ಹೋಗ್ತೀನಿ ಅಂದರೆ 40 ನಿಮಿಷಕ್ಕೆ ಹೋಗ್ಬೋದು. ಹಾಗಾಗಿ ಜನ ತುಂಬ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ನೋಡಿ ಜನ ಎಷ್ಟು ಕಾಯ್ತಾ ಇದ್ದಾರೆ ನೋಡಿ, ಮೆಟ್ರೋ ಸ್ಟೇಷನ್ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ. ಇವರಿಗೆಲ್ಲ ಸಮಸ್ಯೆ ಆಗಿದೆ. ಏನು ಮಾಡ್ತೀರಾ ಪಾಪ, ಆಟೋದಲ್ಲಿ ಹೋಗಬೇಕು, ಇಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು. ಇತ್ತೀಚೆಗಂತೂ ಇದು ತುಂಬ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹೋಗಲಿ, BMRCL ಅಧಿಕಾರಿಗಳು ಯಾರಾದರೂ ಒಬ್ಬರು ಬಂದು ಒಂದು ಪ್ರೆಸ್ ಮೀಟ್ ಥರ ಮಾಡಿ ಹೀಗಾಗಿದೆ ಅಂತ ಹೇಳಬೇಕು ತಾನೇ. ನೀವು ಏನೂ ಹೇಳಲ್ಲ, ಒಂದು ಮಾಧ್ಯಮ ಪ್ರಕಟಣೆ ಅಂತ ಹೊರಡಿಸ್ಬಿಡೋದು. ಇಲ್ಲ ಟ್ರೈನ್ ಇಷ್ಟು ಗಂಟೆ, 1 ಅವರ್ ಅಂದ್ರಿ, 1 ಅವರ್ ಆಗೇ ಹೋಯಿತು. 1 ಅವರ್ನಲ್ಲಿ ರೆಡಿ ಮಾಡ್ತೀವಿ ಅಂದ್ರಿ, 1 ಅವರ್ ಆಗೋಗಿದೆ ಈಗಾಗಲೇ. ಬಟ್ ಸ್ಟಿಲ್ ಏನೂ ಕ್ರಮ ತಗೊಂಡಿಲ್ಲ. ಪ್ರಯತ್ನ ಪಡ್ತಾ ಇದ್ದೀರಾ, ಓಕೆ. ಅದು ಅಲ್ಲದೆ ಪೀಕ್ ಅವರ್ ಬೇರೆ. ತುಂಬ ಜನ ಅವರವ್ರ ಆಫೀಸ್ಗಳಿಗೆಲ್ಲ ಹೋಗಬೇಕು, ಕರೆಕ್ಟ್ ಟೈಮ್ ಲೆಕ್ಕ ಹಾಕ್ಕೊಂಡಿರ್ತಾರೆ. ನಾನು 10 ಗಂಟೆಗೆ ಮನೆ ಬಿಟ್ಟರೆ 11 ಗಂಟೆಗೆ ಆಫೀಸ್ಗೆ ಹೋಗ್ತೀನಪ್ಪ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈ ಥರ ಆಗ್ಬಿಟ್ರೆ ಅವ್ರು ಎಲ್ಲಿ ಹೋಗಬೇಕು, ಬೈ ರೋಡ್ ಹೋಗೋದಾದರೆ. ಇದನ್ನು ಸರಿಪಡಿಸ್ಕೋಬೇಕು. ಈ ಥರ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ನೀವು ಮೆಟ್ರೋ ರೈಲ್ಗಳನ್ನ ಸ್ಥಗಿತ ಮಾಡ್ತೀವಿ ಅಂತಂದರೆ ಆಮೇಲೆ ಜನ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ನಿಮ್ಮ ಮೇಲೆ. ಹೋಗಪ್ಪ, ಅದು ಯಾವಾಗ ಕೆಟ್ಟು ನಿಲ್ಲುತ್ತೋ ಗೊತ್ತಿಲ್ಲ ಅಂತಂದ್ಬಿಡ್ತಾರೆ. ಅದಾಗಬಾರ್ದು. ಯಾಕೆಂದರೆ ಈಗ ಚೆನ್ನೈಯಲ್ಲಿ, ಮುಂಬೈನಲ್ಲಿ, ಡೆಲ್ಲಿನಲ್ಲಿ ಎಲ್ಲ ಕಡೆ ಮೆಟ್ರೋ ಇದೆ. ಅಲ್ಲೇನು ಈ ಥರ ಸಮಸ್ಯೆ ಬಂದಂಗೆ ಇಲ್ಲಪ್ಪ. ಅಪರೂಪ ಎಲ್ಲೋ ವರ್ಷದಲ್ಲಿ 1 ಸರ್ತಿನೋ 2 ಸರ್ತಿನೋ ಏನೋ ಸಮಸ್ಯೆ ಆಗ್ಬೋದು. ಬಟ್ ಅದು ಪದೇ ಪದೇ ಮರುಕಳಿಸ್ತಾ ಇದ್ದರೆ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಏನು ಸಮಸ್ಯೆ ಆಗಿದೆ, ಯಾಕೆ ಹೀಗಾಗ್ತಾ ಇದೆ, ಎಷ್ಟು ಗಂಟೆಗಳು ಬೇಕು ಇದನ್ನು ಸರಿಪಡಿಸೋದಕ್ಕೆ? ಎಕ್ಸಾಕ್ಟಾಗಿ ಜನಸಾಮಾನ್ಯರಿಗೆ, ಪ್ರಯಾಣಿಕರಿಗೆ ಯಾಕೆ BMRCL ಅವರು ಮಾಹಿತಿ ಕೊಡಲ್ಲ? ಒಂಥರ ಹೈಡ್ ಆ್ಯಂಡ್ ಸೀಕ್ ಥರ ಮಾಡ್ತಾರಲ್ಲ, ಯಾಕೆ ಅಂತ? ಇಂದಿರಾನಗರದಲ್ಲಿ ಕೇಬಲ್ ವೈರ್ನ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಸಿಬ್ಬಂದಿಗಳು ಜೊತೆಗೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಸದ್ಯ ನಾನು MG ರೋಡ್ನ ಮೆಟ್ರೋ ನಿಲ್ದಾಣದ ಮೇಲ್ಭಾಗದಲ್ಲಿದ್ದೀನಿ. ಗಮನಿಸ್ತಾ ಇದ್ದೀರಿ, ಮೆಜೆಸ್ಟಿಕ್ನಿಂದ ನೇರವಾಗಿ MG ರೋಡ್ ತನಕಲೂ ಕೂಡ ಬರ್ತಾರೆ. ಬಂದ ಬಳಿಕ ಇಲ್ಲಿಂದ ಮತ್ತೆ ಮುಂದಕ್ಕೆ ಮೂವಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಮೊದಲೇ ಮಾಹಿತಿ ಇರೋದಿಲ್ಲ. ಸೊ ನೇರವಾಗಿ ಮೆಜೆಸ್ಟಿಕ್ನಿಂದ MG ರೋಡ್ ತನಕಲೂ ಕೂಡ ಬರ್ತಾರೆ, ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಕ್ರೌಡ್ ಕ್ರಿಯೇಟ್ ಆಗುತ್ತೆ, ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಇರ್ತಾರೆ. ಈಗಾಗಲೇ ಇಂದಿರಾನಗರದಲ್ಲಿ ಕೇಬಲ್ ವೈರ್ನಲ್ಲಿ ಲೋಡ್ ಶೆಡ್ ಏನು ಡೌನ್ ಆಗಿದೆ, ಲೋಡಿಂಗ್ ಡೌನ್ ಆಗಿದೆ, ಕರೆಂಟ್ ಲೋಡ್ ಡೌನ್ ಆಗಿದೆ. ಸೊ ಆ ಕಾರಣದ್ದು ದುರಸ್ತಿ ಕಾರ್ಯ ನಡೀತಾ ಇದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ ಅಂತ ಹೇಳಲಾಗುತ್ತೆ. ಸೊ ಒಂದಿಷ್ಟು ಪ್ರಯಾಣಿಕರು ಈ ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಇಲ್ಲಿಂದ ಮೆಜೆಸ್ಟಿಕ್ನಿಂದ ಬರುವಂತಹ ಎಲ್ಲ ಪ್ರಯಾಣಿಕರೇ ಮೊದಲೇ ಆರಂಭದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಕೂಡ ಆಗ್ತಾ ಇಲ್ಲ. ನೇರವಾಗಿ ಆ್ಯಸ್ ಯೂಸ್ವಲ್ ಆಗಿ ಟ್ರಾವೆಲ್ ಮಾಡೋ ರೀತಿಯಲ್ಲೇ ಪ್ರಯಾಣಿಕರು ಬರ್ತಾರೆ. ಆದರೆ MG ರೋಡ್ಗೆ ಬಂದ ಬಳಿಕ ಸ್ಟ್ರಕ್ ಆಗ್ತಾರೆ. ಸೊ ಇದು ಬೆಳಿಗ್ಗಿಂದಲೂ ಕೂಡ ಆಗ್ತಾ ಇರುವಂಥದ್ದು. 9:30ಇಂದಲೂ ಕೂಡ ಪೀಕ್ ಅವರಲ್ಲಿ ಸಾಕಷ್ಟು ಪ್ರಯಾಣಿಕರು ಬಂದು ಇಲ್ಲೇ ಲಾಕ್ ಆಗ್ತಾ ಇದ್ದಾರೆ. ಅನಿವಾರ್ಯವಾಗಿ ಕ್ಯಾಬು, ಆಟೋಗಳ ಮೂಲಕವಾಗಿ ಬೇರೆ ಬೇರೆ ಡೆಸ್ಟಿನೇಷನ್ಗಳಿಗೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಈಗಾಗಲೇ ನೇರಳೆ ಮಾರ್ಗದಲ್ಲಿ ಸಮಸ್ಯೆ ಆಗಿರುವಂಥ ಕಾರಣಕ್ಕಾಗಿ MG ರೋಡ್ನಿಂದ ನೇರವಾಗಿ ಬೈಯಪ್ಪನಹಳ್ಳಿ ಮಾರ್ಗ ಏನಿದೆ ಅದು ಸ್ಥಗಿತ ಆಗಿದೆ. ಜೊತೆಗೆ ಚಲ್ಲಘಟ್ಟ, ಬೈಯಪ್ಪನಹಳ್ಳಿ, ವೈಟ್ ಫೀಲ್ಡ್, ಕಾಡುಗೋಡಿ ಮಾರ್ಗದಲ್ಲಿ ಯಾವುದೂ ಕೂಡ ಸಂಚಾರ ವ್ಯತ್ಯಯ ಆಗಿಲ್ಲ. ಆ ಭಾಗಕ್ಕೆ ಹೋಗುವಂಥವ್ರು ನೇರವಾಗಿ ಹೋಗ್ತಾರೆ. ಪ್ರಯಾಣಿಕರನ್ನು ಮಾತನಾಡಿಸ್ತೀನಿ. ಸರಿ, ಎಲ್ಲಿಗೆ ಹೋಗಬೇಕಾಗಿತ್ತು, ಏನಾದರೂ ಇದ್ರದ್ದು ಎಫೆಕ್ಟ್ ಆಯಿತಾ? Yes. So I have to go to this Magdi road actually. So from Baipnalli to MG road. So ರಾಜಾಜಿನಗರ ಫಸ್ಟ್ ಬ್ಲಾಕ್ ಹೋಗ್ಬೇಕಾಗಿತ್ತು. ಬೈಪ್ನಲ್ಲಿಂದ ಬಂದೆ ಗಾಡಿ 2 ವೀಲರ್ನಾಗೆ. ಅಲ್ಲಿಂದ 2 ವೀಲರ್ ಆಗಿ ಇಲ್ಲಿಗೆ ಬಂದೆ ನಾನು. ರಾಜಾಜಿನಗರ ಫಸ್ಟ್ ಬ್ಲಾಕ್ ಹೋಗ್ಬೇಕಾಗಿತ್ತು. 1 ಅವರ್ ಆಗೋಯ್ತು. ಇಷ್ಟೊಂದು ಯಾವಾಗಲೂ ಇದಾಗಿಲ್ಲ. ಇದೇ ಫಸ್ಟ್ ಟೈಮ್ ಸರ್ ಇವಾಗ ನೋಡ್ತಾ ಇರೋದು. ಇಲ್ಲಿನ ಸಿಬ್ಬಂದಿಗಳು ಏನಾದರೂ ಹೇಳಿದ್ರ, ಮಾಹಿತಿ ಕೊಟ್ರಾ? ಅಲ್ಲಿ ಮಾಹಿತಿ ಯಾರೂ ಅನೌನ್ಸ್ ಮಾಡಿಲ್ಲ ನಮ್ಗೆ ಗೊತ್ತಿರೋವರೆಗೂ ಬೈಪ್ನಲ್ಲಿ. ಇಲ್ಲಿ ಈಗ ಜಸ್ಟ್ ನಾನು ಬಂದೆ, ಇಲ್ಲಿ ಅನೌನ್ಸ್ ಏನು ಎಲ್ಲಿಲ್ಲ, ಇನ್ನು ಗೊತ್ತಿಲ್ಲ. ಸರ್, ನೀವು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ? ಸರ್, ನಾವು ಇವಾಗ ಬಂದ್ವಿ. ಅಲ್ಲಿ ಸಿಬ್ಬಂದಿ ಹತ್ರ ಕೇಳಿದ್ರೆ KR ಪುರಂ ಹೋಗಲ್ಲ ಅಂತ ಹೇಳಿದರು. ಆಮೇಲೆ ಏನು ಮಾಡ್ಬೇಕಂದ್ರೆ ವಾಪಸ್ ಮೆಜೆಸ್ಟಿಕ್ ಹೋಗಂತ ಹೇಳಿದ್ರು ಅವರು. ಆಯ್ತು ಅಂತ ಬಂದ್ವಿ ನಾವು. ಸಹಜವಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಇದ್ದಾರೆ, ಅವರು ಕೂಡ ಮಾಹಿತಿ ಇಲ್ಲ. ಅಂದರೆ ಯಾವ ನಿಲ್ದಾಣದಲ್ಲಿ ಸಮಸ್ಯೆ ಆಗಿದೆ, ಸೊ ಅಲ್ಲಿ ಅನೌನ್ಸ್ಮೆಂಟನ್ನು ಮಾಡಬೇಕು,
ಪ್ಯಾಸೆಂಜರ್ಗಳಿಗೆ ಮಾಹಿತಿಯನ್ನು ಕೊಡುವಂಥದ್ದು ಆಗಬೇಕು, ಅದು ಯಾವುದು ಆಗ್ತಾ ಇಲ್ಲ. ಮೇಡಮ್, ತಾವು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ, ಹೇಗೆ ಪ್ರಾಬ್ಲಮ್ ಆಯ್ತು? ನಾನು ವಿವೇಕಾನಂದಾಗ ಹೋದೆ, ಅಲ್ಲಿ ಇರಲಿಲ್ಲ. ಅಲ್ಲಿಂದ ಆಟೋದಲ್ಲಿ ಇಲ್ಲಿ ಬಂದಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಆಯಿತು. ಸಹಜವಾಗಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂಥ ಕಾರಣಕ್ಕಾಗಿ ಇದೀಗ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಮತ್ತೆ ಯಾರೋ ಟಿಕೆಟ್ ಮುಂದೆ ತಗೊಂಡಿದ್ರೆ ರಿಫಂಡ್ ಅಂತ ಮೇಲ್ಗಡೆ ಹೋಗಿ ರಿಫಂಡ್ ಮಾಡ್ಕೊಳ್ಳಿ. KR ಪುರಮ್ಮು ವೈಟ್ ಫೀಲ್ಡು ಓವರ್ ಇಲ್ಲಿಂದ ಮುಂದೋಗಿ ಬಸ್ ಸಿಗ್ತಾ. ಮತ್ತೆ ಯಾರೋ ಟಿಕೆಟ್ ಮುಂದೆ ತಗೊಂಡಿದ್ರೆ ರಿಫಂಡ್ ಅಂತ ಮೇಲ್ಗಡೆ ಹೋಗಿ ರಿಫಂಡ್ ಮಾಡ್ಕೊಳ್ಳಿ.